ವಾಟರ್ ಹೊಡೆಯೋದೆ, ಎಲ್ಲೋದ್ರೂ ವಾಟರ್ ಹೊಡೆಯೋದೆ. ಹೇಳ್ತಾವನೆ ಇನ್ನೂ ಒಂದು 2-3 ದಿನ ಇಲ್ಲೇ ಇರ್ಬೋದಾಗಿತ್ತಲ್ಲ, ಈ ಫೆಸ್ಟಿವಲ್ ನ್ಯೂ ಇಯರ್ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತಲ್ಲ, ಇನ್ನೊಟ್ಟಿ ಬೇಜಾನ್ ಪ್ಲೇಸಸ್ ನೋಡೋದೈತೆ ಅಂತ ಹೇಳ್ತಾ ಇದ್ದಾನೆ. ನಾನು ಹೇಳಿದೆ ರಿಟರ್ನ್ ಫ್ಲೈಟ್ ಟಿಕೆಟ್ ಬುಕ್ ಆಗಿಬಿಟ್ಟಿದೆ ಅಂತ. ಇವಾಗ ತಾನೇ ಕೇಳಿದೆ ಮಳೆ ಯಾವಾಗ ಬಿಡೋದು ಅಂತ. ಇವಾಗ ತಾನೇ ಬಿತ್ತು ಮಳೆ, ನೋಡಿ ಗ್ಲಾಸ್ ಮೇಲೆ ಕಾಣಿಸ್ತಾ ಇದೆ. ಅವನು ಹೇಳ್ದ ಮಳೆ ಬೀಳ್ತಾ ಯಾವಾಗ ಬಿಡೋದು ಅಂತ ಕೇಳಿದೆ, ನೋಡು ಇವಾಗೆ ಬಿತ್ತು ಅಂತ ಅವನು ಹೇಳ್ತಾ ಇದ್ದ. ರಾಜ್ಕುಮಾರು ಇವತ್ತೇನೋ ಮಾಸ್ಕೇ ಹಾಕಿಲ್ಲ ಇವನು, ಇವತ್ತು ಮಾಸ್ಕ್ ಹಾಕ್ಬೇಕಾಗಿತ್ತು, ನೆನ್ನೆ ಎಲ್ಲ ಮಾಸ್ಕ್ ಹಾಕಿದ್ದ. ಫುಲ್ ಫ್ರೆಂಡ್ ಆಗಿಬಿಟ್ಟಿದ್ದೀನಿ, ಫ್ರೆಂಡ್. ನೆನ್ನೆ ಕ್ಯಾಬ್ ಒಂದು ಮಾತ್ರ ಮಸ್ತಾಗಿದ್ದು ಗೈಸ, ಒಂದು 33 ಇಯರ್ ಓಲ್ಡ್ ಅಂತ ಅವನು. ಇನ್ನೂ ಹುಡುಗ ಇದ್ದಂಗೆ ಅವನ, ಇನ್ನೂ ಒಳ್ಳೆ 16 18 ಆಗಿರೋ ಥರ ಅವನು ಮಸ್ತು ಜಾಲಿ ಮಾಡ್ತಾನೆ ಅವನು. ಇಟ್ಸ್ ರೈನಿ ಬ್ಯಾಂಕಾಕ್. ಮಳೆ ಹೆಂಗೆ ಬೀಳ್ತೈತೆ ಹೇಳಿದಾಗ ಮಸ್ತಾಗಿ. ನಾನು ಒಳ್ಳೆ ಮೆಂಟಲ್ ಥರ ಕ್ವಶನ್ ಕೇಳ್ತೀನಿ, ಯಾವಾಗ ಟ್ರೈನ್ ಬರುತ್ತೆ ಇಂಥ ಕ್ವಶನ್ ಅಂತ. ಇವಾಗ ಇಲ್ಲಿ ನಮಗೆ ಹತ್ತಿರ ಇದೆ ಕಾರ್ಮಲರಮ್ಮು ಮತ್ತು ಇಲ್ಲಲ್ಗೆ ಎಲ್ಲ. ನನಗೆ ಗೊತ್ತಾ ಯಾವಾಗ ಟ್ರೈನ್ ಬರುತ್ತೆ ಅಂತ ಗೊತ್ತಿಲ್ಲ ಪಾಪ, ಅವ್ರಿಗೆ ಗೊತ್ತಿಲ್ಲ ಅಂದರೆ ಹೆಂಗೆ ಹೇಳಿ ನಾನು. ಹಂಗೋ ಮಳೆ ಎಲ್ಲ ಬೀಳ್ತಾ ಇದೆ ಸ್ವಲ್ಪ. ಇಷ್ಟೊತ್ತು ತುಂಬ ಉಂಗುರ ಆಯಿತು, ಯಾಕೆ ಹೇಳ್ತೀರ. ಇವಾಗ ತೋರಿಸ್ತೀನಿ ನೋಡಿ, ಅಲ್ಲೇ ಅಂತ ಬಿದ್ದಿರೋ ಕ್ರೈನ್ ವರ್ಕಿಂಗ್ ಮಾಡ್ತಾ ಇದೆಯಲ್ಲ, ಅಲ್ಲೇ ಏರಿ ತೋರಿಸ್ತೀನಿ. ಎಲ್ಲೋ ನೋಡಿ ಅಲ್ಲಿ ಕ್ರೈನ್ ಅಲ್ಲಿ ಕಾಣಿಸ್ತಿದೆಯಲ್ಲ. ಇವಾಗ ಅಲ್ಲೆಲ್ಲ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗ್ ಬಿಟ್ಟು ಸ್ವಲ್ಪ ಅಲ್ಲೇ ಅರ್ಥ್ ಆಗಿರೋದು 7.7 ಅಂತೆ. ದಟ್ ಈಸ್ ಓನ್ಲಿ ಪ್ಲೇಸ್ ಕೊಲ್ಯಾಪ್ಸ್. ಗ್ಲಾಸ್ ತೆಗ್ದ. ವೇರ್ ಈಸ್ ಬಿಲ್ಡಿಂಗ್? ದಟ್ ಬಿಲ್ಡಿಂಗಾ? ಕೇನು ಎಲ್ಲೋ ಕ್ರೇನು ಎಲ್ಲೋ ಕ್ರೇನ್ ಕಾಣಿಸ್ತಾ ಇಲ್ಲ. ಅಲ್ಲಿ ಕ್ರೇನ್ ಇದೆ ಅಂತೆಲ್ಲ ನೋಡಿ, ಅಲ್ಲೇ ಅಂತೆ. ಎಲ್ಲೋ ಕ್ರೇನ್ ವಿಡಿಯೋದಲ್ಲಿ ಕಾಣಿಸ್ತಾನೆ ಇಲ್ಲ ನೋಡಿ, ಅಲ್ಲಿ ಕ್ರೇನ್ ಕಾಣಿಸ್ತಿದೆಯಲ್ಲ ಅದೇ. ಓಕೆ, ಇಲ್ಲೇ ಕಾಣಿಸ್ತಿದೆಯಲ್ಲ ಅದೆಲ್ಲ ಡಬಲ್ ಡೆಕ್ಕರು, 3 ಡೆಕ್ಕರು, 4 ಡೆಕ್ಕರು. ನಮ್ಮಲ್ಲೆಲ್ಲ ಇವಾಗ ಸ್ಟಾರ್ಟ್ ಆಗಿರೋದು ನೋಡಿ. ಇಲ್ಲೆಲ್ಲ ಯಾವಾಗಲೂ ಸ್ಟಾರ್ಟ್ ಆಗಿಬಿಟ್ಟಿದೆ, ಹಳೇದು ಆಗಿಬಿಟ್ಟಿದೆ. ರೈಲ್ವೇಸ್ ಬೇಕಾ, ಮೆಟ್ರೋಸ್ ಬೇಕಾ, ಎಲ್ಲ ಅದರಲ್ಲೇ ಇದೆ. ಅದು ಯಾವ್ದು ಮೆಟ್ರೋನೋ ಯಾವುದು ಕಾರುಗಳು ಬೈಕುಗಳು ಓಡೋದ್ರದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೇಜಾನಿದೆ. ನೋಡಿ ಟ್ರೈನ್ಗಳು ಹೆಂಗಿದೆ, ಟ್ರೈನೋ ಮೆಟ್ರೋನೋ ಯಾವುದೋ ಒಂದು. ಮೆಟ್ರೋಗೆಲ್ಲ ಮೇಲೆ ಹೇಳೋದು, ಟ್ರೈನ್ಗಳೆಲ್ಲ ಕೆಳಗಡೆ ಹೋಗೋದು. ಆದರೆ ಮೆಟ್ರೋ ಶೇಪಲ್ಲಿದೆ ಟ್ರೈನ್ಗಳು ಇಲ್ಲೆಲ್ಲ. ಇಂಟರ್ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಅಂತಿದೆ. ಏನೋ ಈ ಮಳೆಯಲ್ಲಿ ನೋಡೋದು. ಅಚ್ಚು ಲವ್ ಯು. ಫಾರ್ಚುನರ್ ಮೇಲೆ ಲವ್ ಆಗೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ನೋಡಿ. ಇದೇನೋ ಜೇಮ್ಸ್ ಗ್ಯಾಲರಿ ಅಂತ. ನೋ ಟಿಕೆಟ್. ಯು ವಿಲ್ ನಾಟ್ ಕಮ್. ಪಾರ್ಕ್ ಮಾಡಿ ಬರ್ತಾನೆ. ಇದೇನಿದು ಡ್ರೈವರು ಬರಬೇಕಿರಿ ಟಿಕೆಟ್ ಇಸ್ಕೊಡೋಕ್ಕೆ. ಹಾಯ್, ಯು ವಿಲ್ ಕಮ್ ಬೈ ಇಂಡಿಯಾ? ಹಾಂ, ಇಂಡಿಯಾ ಫಸ್ಟ್ ಟೈಮ್. 2 person. ಏನು ಗೈಸ್ ಈ ಥರ ಇದೆ, ಏನು ಇದು? ಇಲ್ಲಿ ಯಾವ ಥರ ಕಲ್ಲಲ್ಲಿರೋದು, ಏನೇನು ಡಿಸೈನ್ಸು, ಇಂಟೀರಿಯರ್ಸ್ ಆ ಥರದ ಏನೇನು ಇದು ಗೊತ್ತಿಲ್ಲ ಕರೆಕ್ಟಾಗಿ. ನೋಡೋಣ ಇರಿ. 35 ಥೈಲ್ಯಾಂಡ್ ಟೂರಿಸಮ್ ಸ್ಟ್ಯಾಂಡರ್ಡ್ ಗೈಸ್. ಏನು ಗೈಸ್ ಇದು? ಯಾವ ಥರ ಪ್ರಿಪೇರ್ ಮಾಡೋದು ಏನು ಅಂತಾನೆ ಇದು? ಏನೋ ಇದು ಎಲ್ಲ ಏನೋ ಇಲ್ಲೇ ಗೋಲ್ಡ್ ಮಾಡೋ ಥರ ಐತೆ ಇದೆಲ್ಲ. ಕೆಲಸ ಮಾಡೋರನ್ನ ತೋರಿಸ್ತಾವ್ರೆ ಇಲ್ಲಿ ನೋಡಿ. ಜೇಮ್ಸ್ ಗ್ಯಾಲರಿ, ಇಂಪೋರ್ಟ್ ಡ್ಯೂಟಿ ಎಕ್ಸೆಂಪ್ಷನ್.
ಬಫಿಂಗ್ ಎಲ್ಲ ಹೊಡಿತಾ ಇದ್ದಾರೆ ನೀಟಾಗಿ. ಓಹೋ, ಇದು ಇಟ್ಕೊಂಡು ರೆಸ್ಟ್ ಇಸ್ಕೊಳಕ್ಕ ಇವಾಗ ಇಲ್ಲಿ ಬ್ಯೂಟಿಫುಲ್. In our showroom cannot take video. Okay. So you close your video. ಓಕೆ They are security. ಪ್ಲೇಸ್ ಇಲ್ಲಿ ಬಿಡಲ್ಲ ಅಂತೆ. ಸಕ್ಕತ್ತಾಗಿದೆ ನೋಡಿ, ಇಲ್ಲಿಂದ ನಾವು ನೋಡ್ಕೊಂಬಿಡಿ, ಆಮೇಲೆ ತೋರಿಸ್ತೀನಿ. ಇಲ್ಲಿ ಬಿಡಲ್ಲ ಗೈಸ್. ತಿನ್ನಕ್ಕೆ ಒಂದು ಲೇಸ್ ಇಸ್ಕೊತಾ ಇದ್ದೀವಿ. ಸ್ಟ್ರಾಬೆರಿ ಸೋಡಾ 80 ಅಂತೆ, ಆರೆಂಜ್ ಸೋಡಾ. ಲೇಸ್ ಎಷ್ಟೋ ಗೊತ್ತಿಲ್ಲ. 180 ರೂಪಾಯಿ. 180 ರುಪೀಸ್ ಲೇಸ್, 180 ರುಪೀಸ್. ಇವ್ರ ಕಾಸಲ್ಲ ಇವ್ರ ಕಾಸರ 60 ರೂಪಾಯಿ ಸಾಕಲ್ಲ. ಗೊತ್ತಲ್ಲ, ಇಂಡಿಯನ್ ಕರೆನ್ಸಿಗೆ ಮರ್ಯಾದೆನೇ ಇಲ್ಲ ಇಲ್ಲಿ. ಏನು ಮಾಡ್ತೀರಿ? ನಮ್ಮ ಕಡೆ ಎಷ್ಟು ಕಮ್ಮಿ ಬರುತ್ತೆ, ಈ ಕಡೆ ನೋಡಿ ಜಾಸ್ತಿ ಬರುತ್ತೆ. ಆದರೆ ಟೇಸ್ಟು ಸಕ್ಕತ್ತಾಗಿದೆ. ಇದರ ಹೆಸರು ಆ್ಯಕ್ಚುಲಿ ಲೇಸ್ ನಮ್ಮ ಕಡೆ, ಈ ಕಡೆ ಏನೋ ಲ್ಯಾಬು ಏನೋ ಅಂತ ಐತೆ. ಅದು ಏನಂತಾನೆ ಅರ್ಥ ಆಗ್ತಿಲ್ಲ, ಅದು ತಾಯಿ ಭಾಷೆ. ಅದೇ ಲೇಸೆ. ಇಲ್ಲಿ ನಾವು ಓದೋ ಥರ ಲ್ಯಾಬ್ ಥರ ಏನೋ ಐತೆ. ಈ ಜೆಮ್ಸ್ ಗ್ಯಾಲರಿ ಏನಂದರೆ ಪರ್ಚೇಸಿಂಗೆ ಏನಾದರೂ ಗೋಲ್ಡು 24 ಕ್ಯಾರೆಟ್ ಇರುತ್ತೆ. 1 ಗ್ರಾಮ್ ಎಷ್ಟು ಅಂತ ಕೇಳಿದೆ, ಅವ್ರು ಹೇಳಿಲ್ಲ. ನಾವು ಹಂಗೆಲ್ಲ ಹೇಳಲ್ಲ, ಯಾಕಂದರೆ ವೇಸ್ಟೇಜು ಅದು ಇದು ಎಲ್ಲ ಸೇರಿ ಇದಾಗುತ್ತೆ ಅಂದ್ರೆ. ಅದಕ್ಕೆ ಅವ್ರು ಹೇಳಿಲ್ಲ, 1 ಗ್ರಾಮ್ ಸಪ್ರೇಟಾಗಿ ಹೇಳಲ್ಲಂತೆ, ಪೀಸ್ ಲೆಕ್ಕ ಹೇಳ್ತಾರೆ. ಪೀಸಲ್ಲೇ ಕಂಪ್ಲೀಟ್ ಪೀಸಸ್ಸು ಎಲ್ಲ ಇಷ್ಟಿಷ್ಟು ಬಾತ್ ಅಂತ ಹಾಕಿದ್ದಾರೆ. ಸಿಲ್ವರು ಗೋಲ್ಡ್ ಎಲ್ಲ ಇದೇನ ಪರ್ಚೇಸ್ ಮಾಡೋಂಗೆ ಮಾಡ್ಬೋದು. ಇದೇ ಜೆಮ್ಸ್ ಗ್ಯಾಲರಿ ಅನ್ನೋದು ಅಷ್ಟೇ, ಇನ್ನೇನಿಲ್ಲ. ಶಾಪಿಂಗು ಆಮೇಲೆ 38 ಕೆಫೆ. ಇವಾಗ ಆವಾಗೆ ತೋರಿಸ್ನಲ್ಲ, ಅದು ಸ್ಟಾರ್ಟಿಂಗು. ಅಲ್ಲಿ ಇದು ಮಾಡೋದು ಶೇಪುಗಳು ಮಾಡಿ ಅಲ್ಲಿ ಇಕ್ಕೋದು ಗೋಲ್ಡೆಲ್ಲ. ಗೋಲ್ಡ್ನ ಡಿಸೈನ್ ಮಾಡೋದು ಇದೆಲ್ಲ. ಅದೇ ಮೊದಲು ಹಳೆ ಕಾಲದಲ್ಲೆಲ್ಲ ಮಾಡ್ತಾಯಿದ್ರಲ್ಲ ಗೋಲ್ಡ್. ಆ್ಯಕ್ಚುಲಿ ನಾವು ನಮ್ಮ ಮಾವ ಎಲ್ಲ ಗೋಲ್ಡ್ ಮಾಡ್ತಾಯಿದ್ರು. ಅದೇ ಥರ ಎಕ್ವಿಪ್ಮೆಂಟ್ಸು ಇಲ್ಲೇ ಇರೋದು. ಗೋಲ್ಡ್ನ ಕರಗಿಸಿ ಶೇಪ್ ಎತ್ತೋದು ಎಲ್ಲ ಇದೆ. ಓಕೆ ಸಿ. ಸೊ ಇದೇನು ಪ್ಲೇಸ್ ಅಲ್ಲ ಆ್ಯಕ್ಚುಲಿ. ಏನಾರ ಪರ್ಚೇಸ್ ಇದ್ದರೆ ಮಾತ್ರ ಇಲ್ಲಿಗೆ ಬರ್ಬೋದು ನೀವು. ಅದು ಏನಾರ ಗೋಲ್ಡ್ ಪರ್ಚೇಸ್ ಮಾಡ್ತೀನಿ ಅಂದರೆ ಮಾತ್ರ. ಇವಾಗ ದುಬೈಯಿಂದ ಹೋಗಿ ಗೋಲ್ಡ್ ಕಮ್ಮಿ ಸಿಗುತ್ತೆ ಅಲ್ಲ, ಆ ಥರ ಏನೋ ಗೊತ್ತಿಲ್ಲ. ಇಲ್ಲಿ ಆ ಬಾತುಗಳೆಲ್ಲ ಇದ್ದಾವೆ. ದುಬೈಯಲ್ಲೇ ಕಮ್ಮಿ, ಇಲ್ಲೆಲ್ಲ ಕಮ್ಮಿ ಅಷ್ಟೊಂದು ಸಿಗಲ್ಲ ಅನಿಸುತ್ತೆ. ಇದ್ದರೂ ಸ್ವಲ್ಪ ಕಮ್ಮಿ ಇರುತ್ತೆ, ಅದು ದುಬೈ ಅಷ್ಟು ಕಮ್ಮಿ ಇರಲ್ಲ. ನೆಕ್ಸ್ಟ್ ವಿಚ್ ಪ್ಲೇಸ್? ಏರ್ಪೋರ್ಟ್ ಕಂಪ್ಲೀಟ್ ಬ್ಯಾಂಕಾಕ್ ಆಯಿತು. ಇವಾಗ ಇನ್ನೇನು ಏರ್ಪೋರ್ಟು ಇನ್ನೊಂದು 5-10 ಕಿಲೋಮೀಟರ್ಸ್ ಇದೆ. ಬ್ಯಾಂಕಾಕ್ ಎಲ್ಲ ಹೆಂಗಿತ್ತು ಅಂದರೆ ಚೆನ್ನಾಗಿತ್ತು. ನೀವ್ಯಾರು ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಏನು ಅರ್ಥಕ್ವೇಕು ಅದೆಲ್ಲ ಅದೆಲ್ಲೋ ಒಂದು ಪಾರ್ಟ್ ಅಷ್ಟೇ ಆಗಿರೋದು. ಇನ್ನು ಬೇರೆ ಎಲ್ಲೂ ಏನು ಡ್ಯಾಮೇಜ್ ಇಲ್ಲ, ನೀವು ಯಾರಾದರೂ ಅಷ್ಟು ಏನೋ ಪ್ಲ್ಯಾನ್ ಮಾಡ್ಕೊಂಬನ್ನಿ. ಏನು ಟೆನ್ಷನ್ ಇಲ್ಲ, ಆರಾಮಾಗಿರ್ಬೋದು, ಆರಾಮಾಗಿ ಹೋಗ್ಬೋದು. ಇವಾಗ ಬೆಂಗಳೂರು ಒಂದು ದೊಡ್ಡದಾಗಿ ಇದೆ ಅಂದ್ಕೊಳ್ಳಿ. ನಮ್ಮೂರಲ್ಲಿ ಅಷ್ಟೇ ಆಗಿರೋದು. ನಮ್ಮೂರಲ್ಲಿ ಅಂದ್ರೂ ಎಲ್ಲೋ ಒಂದಷ್ಟು ಜಾಗದಲ್ಲಿ, ಆ ಥರ ಜಾಗದಲ್ಲಿ ಅಷ್ಟೇ ಇಲ್ಲಿ ಆಗಿರೋದು. ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಹೆಂಗಿತ್ತಪ್ಪ ಬ್ಯಾಂಕಾಕು? ಸಕ್ಕತ್ತಾಗಿತ್ತು. ಹೈಟ್ ಬಿಲ್ಡಿಂಗ್ಗಳು ನೈಸ್. ನನಗೆ ಇರೋದು ಒಂದೇ ರಿಗ್ರೆಟ್ಸು, ಏನಂದರೆ ಒಂದು ಸಫಾರಿ ವರ್ಡ್ ನೋಡಿಲ್ಲ ಅಂತ. ಅದನ್ನು ನೋಡಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ. ಅದೊಂದೇ ರಿಗ್ರೆಟ್ಸ್ ಇರೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇವಾಗ ಏರ್ಪೋರ್ಟ್ಗೆ ಹೋಗಿ ನೆಕ್ಸ್ಟ್ ರಿಟರ್ನ್ ಫ್ಲೈಟು. ಎಷ್ಟು ಗಂಟೆಗೆ ಇರೋದು ರಿಟರ್ನ್ ಫ್ಲೈಟು? 8 o'clock ಫ್ಲೈಟ್ ಇರೋದು. ಇನ್ನು ನಮ್ಮೂರಿಗೆ ಹೋಗೋ ಅಷ್ಟೊತ್ತಿಗೆ ಒಂದು 12 o'clock ಆಗುತ್ತೆ ಅಂದ್ಕೊಳ್ಳಿ. ಏರ್ಪೋರ್ಟ್ ಬಂದಿವಿ. ಟ್ಯಾಕ್ಸ್ ಎಲ್ಲ ಥ್ಯಾಂಕ್ ಯು. ಏರ್ಪೋರ್ಟ್ ಬಂದ್ವಿ ಗೈಸ್. ಯಪ್ಪ
ಲಗೇಜ್ ಆಗಿದೆ. ಆ ಕಡೆಯಿಂದ ಬರಬೇಕಾಗಿದ್ರೆ ಕಮ್ಮಿ, ಇವಾಗ ಜಾಸ್ತಿ. ಆದರೆ ಏರ್ಪೋರ್ಟ್ಗೆ ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಹೊತ್ತು ಬ್ಯಾಂಕಾಕಲ್ಲಿ ಇರ್ಬೋದಾಗಿತ್ತು. ಅವನು ಹೆಂಗಾಗ್ದ ಮೊನ್ನೆ ಗೇರೋ ರಫ್ ಅಂತ ಹಾಕಿ ಹೇಳಿದೆ. ಇನ್ನೇನು ಇರಿಸೇ ಇರಲ್ಲ ಗೈಸ್. ಇದು ನೋಡಿ ಫುಲ್ಲು ಸ್ಟ್ರೀಟ್ ಫುಡ್ ಥರ ಒಳ್ಳೆ ಇದೆ. ಆದರೆ ನೋಡಿದ್ರೆ ಎಲ್ಲ ಸಬ್ವೆ, KFC, ಬರ್ಗರ್ ಕಿಂಗ್, ಮ್ಯಾಜಿಕ್ ಗಾರ್ಡನ್ ಎಲ್ಲ ಇಲ್ಲೇ ಇದೆ. ಸ್ಟ್ರೀಟ್ ಫುಡ್ ಆಗೋಗಿದೆ ಇದು. ಏರ್ಪೋರ್ಟ್ ಅಲ್ಲ, ಸ್ಟ್ರೀಟ್ ಫುಡ್. ನಾವು ತಿನ್ಬೇಕು ಗೈಸ್. ಇವಾಗ ಹೊಟ್ಟೆ ಹಸಿತಾ ಇದೆ, ಇನ್ನೂ ತಿಂದಿಲ್ಲ. ಟೈಮ್ ಆಗಿದೆ ಆಲ್ರೆಡಿ, ಊಟದ ಟೈಮು. ಚೆಕ್ಕಿಂಗ್ ಎಲ್ಲ ಇಲ್ಲೇ ನಡೆಯೋದು, ಇಮಿಗ್ರೇಷನ್ನು ಎಲ್ಲ. ಏರ್ಪೋರ್ಟಲ್ಲಿ ನೋಡಿ ಗೈಸ್ ಕ್ಲೀನಿಂಗ್ ಹೆಂಗೆ ಮಾಡ್ತಾಯಿದೆ, ಆಟೋಮೆಟಿಕ್ ನೋಡಿ. ನಾವಿದ್ರೆ ಬರಲ್ಲ, ಬಿಡೋದು ಪಾಪ ಜಾಗ ಕ್ಲೀನ್ ಮಾಡ್ತಾ ಇರುತ್ತೆ ಈ ಥರ. ಏನಾದರೂ ಗಲೀಜಿದ್ರೆ ಎಲ್ಲ. ಹಾಂ ಇದೆ ಅದೇ ಕಂಟಿನ್ಯೂ ಮಾಡಿ. ಏನು ಗೊತ್ತಾ ಜೊತೆಗೆ ಹೆಂಗೆ ಇವಾಗ 2 ಬಂದೈತಾ? ಗೊತ್ತಿಲ್ಲ, ಇನ್ನೂ ಇವತ್ತಾನೆ ತೋರಿಸ್ತದ. ಹಾಂ ಹೆಂಗಿದೆ ಇದೊಂದು ಟ್ರೈ ಮಾಡೋಣ. ಕೋಕೋ ನೋ ಶುಗರ್ ಇರಲ್ಲ, ಕೋಕೋ ಇದಿರಲ್ಲ. ನೀನೇನು ಸ್ಪ್ರೈಟ್ ನೋ ಶುಗರ್ ಹೇಳ್ತಾ ಇದೆಯಾ? ಹಾಂ ಇದು ಸ್ಪ್ರೈಟ್ ನೋ ಶುಗರ್. ಹಾಂ ಮತ್ತು ಇದೊಂದು ಹೇಳೋಣ ಅಂತ. ಹೇಳು. ಇದೊಂದು ಲಾರ್ಜ್ ಸ್ಪ್ರೈಟ್ ಶುಗರು, ಕಿಂಗ್ ಸ್ಪ್ರೈಟ್ ಶುಗರ್ ಯಾವುದು? 1 ಲಾರ್ಜು 1. ಓಕೆ, ಕನ್ಫರ್ಮ್ ಮಾಡೋದು. ಎಸ್ ಇವಾಗ ಬರುತ್ತೆ ಬಿಲ್ಲು. ಅವಾಗ ಬರ್ಗರ್ದೊಂದು ಬಂದಿದೆ, ಇವಾಗ ಇದರದೊಂದು ಬಂದಿದೆ. ಹಾಂ 2 ಬರ್ಗರ್ ಬಂದಿದೆ. ಒಂದು ನೋ ಶುಗರ್ ಸ್ಪ್ರೈಟ್, ಒಂದು ನೋ ಶುಗರ್ ಕೋಕ್ ಒಂದು. ಈ ಹುಡುಗಿ ಇಲ್ಲೇ ಮೇಕಪ್ ಮಾಡ್ಕೊತಾ ಇದ್ದಾಳೆ ನೋಡಿ. ಮನೇಲಿ ಟೈಮಿಲ್ಲ ನೋಡಿ, ಅದಕ್ಕೆ ಇಲ್ಲಿ ಮೇಕಪ್ ಮಾಡ್ಕೊತಾರೆ. ಸೊ ತಿನ್ನೋಣ ಬನ್ನಿ ಗೈಸ್. ಬ್ಯಾಂಕಾಕ್ ಏರ್ಪೋರ್ಟ್, BMK ಏರ್ಪೋರ್ಟಲ್ಲಿ ನೋಡಿ ಮಳೆ ಹೆಂಗೆ ಬೀಳ್ತಾ ಇದೆ, ಹುಡುಕ್ತಾ ಇದೆ ಫುಲ್ಲು. ಹಾಂ ಗೈಸ್, ಮೊನ್ನೆ ಸಿಕ್ಕಿದ್ರಲ್ಲ ಅವ್ರು ಮತ್ತೆ ಸಿಕ್ಕಿದ್ದಾರೆ. ಇನ್ನೇನು ಅವ್ರದ್ದು ಫ್ಲೈಟು ಒಂದು 9 ಗಂಟೆಗೇನೋ ಇದೆ, ನಮ್ಮದು 8 ಗಂಟೆಗೆ ಇರೋದು. ಇವಾಗ 3 ಅವರ್ ಮುಂಚೆ ಬರಬೇಕಲ್ವಾ, ಅದಕ್ಕೆ ಬಂದಿದ್ದೀವಿ. ಮಳೆ ನೆನ್ನೆ ಮೊನ್ನೆ ಎಲ್ಲ ಏನೂ ಇದ್ದಿಲ್ಲ, ನಾವೆಲ್ಲ ನೋಡಿದ್ದಾದಮೇಲೆ ಮಳೆ ಬೀಳ್ತಾ ಇದೆ ಅಲ್ಲ ಬ್ರೋ? ನಾವೆಲ್ಲ ನೆನ್ನೆ ಎಲ್ಲ ಮೊನ್ನೆ ಎಲ್ಲ ಏನಿಲ್ಲ, ಮಳೆ ಎಲ್ಲ ಬಿಸಿಲಾಗಿತ್ತು. ಮಳೆ ಮೊನ್ನೆ ಫುಲ್ಲು ಬಿಸಿಲು, ಅದಕ್ಕಿಂತ ಮೊನ್ನೆನೂ ಬಿಸಿಲು. ಆಮೇಲೆ ಸ್ವಲ್ಪ ಉಮ್ರಾ ಅಂತೂ ಹೆವಿಯಾಗಿದ್ದೇ ಇರುತ್ತೆ. ಲೈಟಾಗಿ ಈ ಥರ ಮಳೆ ಇದ್ದರೆ ಪರವಾಗಿಲ್ಲ. ಇನ್ನೇನು ಬ್ರೋ? ಹಾಂ ಕರ್ನಾಟಕ. ಹಾಂ ಮಂಗಳೂರು ಅವ್ರು ಜಾಸ್ತಿ ಅವರೇ, ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ. ಬ್ಯಾಂಗ್ಳೂರು. You can check in on 5:35. 5:35. Yes. here only. Yes, in here. Okay.